ಹಾಯ್ ನಮಸ್ಕಾರ, ದೇವೀಸ್ ಕಿಚನ್ಗೆ ಆತ್ಮೀಯವಾದ ಸ್ವಾಗತ. ದೊಡ್ಡ ಪಾತ್ರೆಯಲ್ಲಿ ತಂಬುಳಿ ಮಾಡೋಣ ಬನ್ನಿ. ಏನೇನು ಬೇಕಾಗುತ್ತೆ ಅಂದರೆ ದೊಡ್ಡ ಪಾತ್ರೆ ಜೊತೆಗೆ ಜೀರಿಗೆ, ಮೆಣಸು ಮತ್ತು ಸಾಸಿವೆ, ಹಾಗೆಯೇ ಹಸಿಮೆಣಸಿನಕಾಯಿ. ಅದಾದ ನಂತರ ನಮಗೊಂಚೂರು ಕರಿಬೇವು ಸೊಪ್ಪು ಬೇಕಾಗುತ್ತೆ ಒಗ್ಗರಣೆ ಹಾಕೋದಕ್ಕೆ. ಅದಾದ ನಂತರ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ 2 ಇರಲಿ, ಅದು ಕೂಡ ಒಗ್ಗರಣೆಗೆ ಹಾಕೋದಕ್ಕೆ ಬೇಕಾಗುತ್ತೆ. ನಂತರದಲ್ಲಿ ಕಾಯಿ ತುರಿ ಅರ್ಧ ಬಟ್ಲು, ಹಸಿ ಕಾಯಿ ತುರಿ. ಅದಾದ ನಂತರ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಸ್ವಲ್ಪ, ಮೊಸರು ತೊಗೊಳ್ಳೋಣ, ಗಟ್ಟಿ ಮೊಸರು ಅರ್ಧ ಲೀಟ್ರಷ್ಟು ಕಡ್ದು ಬಿಡೋಣ ಚೆನ್ನಾಗಿ. ನಂತರದಲ್ಲಿ ಹಿಂಗನ್ನು ತೊಗೊಳ್ಳೋಣ ಒಗ್ಗರಣೆಗೆ, ಮತ್ತು ಒಂದು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಮೊದಲಿಗೆ ಮೊಸರನ್ನ ಚೆನ್ನಾಗಿ ಕಡ್ಕೊಂಡು ಇಟ್ಕೊಂಡ್ಬೇಡ. ಅರ್ಧ ಲೀಟ್ರ್ ಮೊಸರನ್ನ ಚೆನ್ನಾಗಿ ಕಡ್ದಿಟ್ಕೊಳ್ಳಿ. ಈಗ ಬಾಣಲೆಯನ್ನು ಇಟ್ಕೊಳ್ಳಿ. ಬಾಣಲೆ ಬಿಸಿ ಮಾಡಿ ಅದಕ್ಕೆ ಮೊದಲು ಎಣ್ಣೆಯನ್ನು ಹಾಕಿ ಈಗ ನಾವು ಜೀರಿಗೆಯನ್ನು ಹಾಕ್ತೀವಿ. ಜೀರಿಗೆ ಸ್ವಲ್ಪ ಆದ ನಂತರ ಏನು ಮಾಡ್ತೀವಿ, ಅದಕ್ಕೇ ನಾವು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯನ್ನು ಹಾಕೋಣ, ಹಾಗೆಯೇ ಮೆಣಸನ್ನು ಕೂಡ ಹಾಕೋಣ. ಎಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಇದಿಷ್ಟು ಹುರ್ಕೊಂಡ ನಂತರ ನಾವೇನು ಮಾಡ್ತೀವಿ, ದೊಡ್ಡ ಪಾತ್ರೆ ಸೊಪ್ಪು ಒಂದಷ್ಟು, ದೊಡ್ಡ ಪಾತ್ರೆ ಸೊಪ್ಪು ತೊಗೊಂಡಿದ್ದಿಲ್ಲ, ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಪರವಾಗಿಲ್ಲ. ಅಷ್ಟನ್ನು ಹಾಕಿ ಇದರಲ್ಲಿ ಹುರ್ಕೊಳ್ಳಿ. ಇದನ್ನು ಬೇಕಾದ್ರೆ ನೀವು ತುಪ್ಪದಲ್ಲಿ ಬೇಕಾದರೂ ಹುರ್ಕೋಬೋದು. ಸೊ ಇವೆಲ್ಲವನ್ನು ಹುರ್ಕೊಂಡು ಸ್ವಲ್ಪ ಮೆತ್ತಗಾಗುತ್ತೆ. ಮೆತ್ತಗಾಗಿದ ತಕ್ಷಣ ಸ್ಟವ್ ಆಫ್ ಮಾಡಿ, ಸಾಕು ಅಷ್ಟೇ, ಇನ್ನೇನು ಬೇಕಾಗಲ್ಲ. ಸೊ ಈಗ ಇದನ್ನು ಸ್ವಲ್ಪ ಆರಲಿಕ್ಕೆ ಬಿಡಿ. ಅಷ್ಟರಲ್ಲಿ ಏನು ಮಾಡಿ, ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ. ಸೊ ಎಣ್ಣೆ, ಸಾಸಿವೆ ಹಾಕಿ, ನಂತರ ಹಿಂಗನ್ನು ಹಾಕಿ ಒಗ್ಗರಣೆ ಆರಿಸ್ಬಿಡಿ. ಆರಿಸಿದ ನಂತರ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಈಗ ಮಿಕ್ಸಿ ಜಾರಿಗೆ ಅರ್ಧ ಬಟ್ಲು ಕಾಯಿ ತುರಿ ಮತ್ತು ಈಗ ನಾವೇನು ಹುರ್ಕೊಂಡಿದ್ವಲ್ಲದಷ್ಟು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಚಟ್ನಿ ಥರ ಈ ರೀತಿ ರುಬ್ಕೊಂಬಿಡಿ. ರುಬ್ಬಿದಾಯ್ತಲ್ಲ, ಈ ರುಬ್ಬಿದೆಲ್ಲವನ್ನು ತೆಗೆದುಕೊಂಡು ನೀವು ಈ ಬಟ್ಲಲ್ಲಿರುವಂಥ ಮೊಸರಿಗೆ ಬೆರೆಸ್ಬಿಡಿ. ಸೊ ಆಯಿತು, ಮೇಲೊಂದು ಒಗ್ಗರಣೆ ಆಲ್ರೆಡಿ ರೆಡಿ ಇದೆ, ಅದನ್ನ ಕೊಟ್ಬಿಡಿ. ರೆಡಿ ಆಯಿತು ರುಚಿಕರವಾದಂಥ ತಂಬುಳಿ. ಚಪಾತಿ, ಅನ್ನ ಮತ್ತು ಮುದ್ದೆ ಯಾವ್ದು ಜೊತೆ ಬೇಕಾಗುತ್ತೀನಿ, ಸೊಗ್ಸಾಗಿರುತ್ತೆ. ಟ್ರೈ ಮಾಡಿ, ಇಲ್ಲ ಅಂತ ಹೇಳಿಬಿಡಿ, ಟ್ರೈ ಮಾಡಿ. ಹಾಗೆ ಇನ್ನಷ್ಟು ರೆಸಿಪಿಗಳಿಗೋಸ್ಕರ ದೇವೀಸ್ ಕಿಚನ್ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಶ್ರೀದೇವಿ ನಾನು, ನಮಸ್ಕಾರ.